ಒಂದು ಜನಕ್ಕೆ ಒಂದು ಮೀಸಲಾತಿ ಸಿಕ್ಕಿರೋದು, ಅದನ್ನು ತಾವು ಅರ್ಥ ಮಾಡ್ಕೋಬೇಕು. ಮೀಸಲಾತಿ ಏನಕ್ಕೆ ಸಿಕ್ಕಿದೆ, ಯಾವೆಲ್ಲ ಜನಾಂಗಕ್ಕೆ ಸಿಕ್ಕಿದೆ ಅಂತಂದ್ಬಿಟ್ಟು. ಯಾರು ಮೀಸಲಾತಿಯಿಂದ ಮೀಸಲಾತಿ ಪಡೆದಿಲ್ಲ, ಪ್ರತಿಯೊಬ್ಬ ಸಮುದಾಯ, ಎಲ್ಲ ಸಮುದಾಯಗಳು ಕೂಡ ಇವತ್ತು ಮೀಸಲಾತಿ ಒಂದು ಇದರಲ್ಲೇ ಬದುಕ್ತಾ ಇದ್ದಾರೆ. ಅದನ್ನು ತಾವು ಮನಗಾಣಬೇಕು. ಏನು ತಮಗೆ ಮೀಸಲಾತಿ, ಈಗ ತಳ ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಿರೋದು ನಿಮ್ಗೆ ಏನು ಅಂತ ಒಂದು ವಿರೋಧ ಏನು? ಬಂಧುಗಳೇ, ಏನು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವಕ್ಕಿಂತ 1902ರಲ್ಲಿ ಮೊದಲು ಈ ದೇಶದಲ್ಲಿ ಛತ್ರಪತಿ ಶಾಹು ಮಹಾರಾಜರು, ಕೊಲ್ಲಾಪುರದ ಮಹಾರಾಜರು ಮೊದಲು ಒಂದು ಮೀಸಲಾತಿಯನ್ನು ಆದೇಶ ಮಾಡಿ ಒಂದು ನೋಟಿಫಿಕೇಷನನ್ನು ಹೊರಡಿಸ್ತಾರೆ ಅಧಿಕೃತವಾಗಿ. ಏಕೆ ಅಂತಂದರೆ ಅವರ ಒಂದು ಆಡಳಿತಾವಧಿಯಲ್ಲಿ ಅಲ್ಲಿನ ಒಂದು ಎಲ್ಲ ಒಂದು ಹಿಂದುಳಿದ ವರ್ಗಕ್ಕೆ, ಶೋಷಣಕ್ಕೆ ಒಳಗಾದ ಒಂದು ಸಮುದಾಯಗಳಿಗೆ ಒಂದು 50% ಮೀಸಲಾತಿಯನ್ನು ಶಿಕ್ಷಣದಲ್ಲಾಗಲಿ ರಾಜಕೀಯದಲ್ಲಾಗಲಿ ಹಾಗೂ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಹೊರಡ್ತಾರೆ ಅವರು. ಏಕೆ ಅವ್ರಿಗೆ ಗೊತ್ತಲ್ಲಿ ಏನೆಲ್ಲ ನಡೀತಾ ಇದೆ ತಳ ಸಮುದಾಯಗಳ ವಿರುದ್ಧ ಅಂತ. ಏಕೆ ಅಂತಂದರೆ ಕೇವಲ ಆಳುವಂಥ ಒಂದು ಪ್ರಭುಗಳಿಗೆ, ಆಳುವಂಥ ಒಂದು ಜನಕ್ಕೆ ಒಂದು ಮೀಸಲಾತಿ ಬೇಕಾಗಿಲ್ಲ. ಎಲ್ಲ ಒಂದು ಸಮುದಾಯಗಳಿಗೂ ಕೂಡ ಒಂದು ಶಿಕ್ಷಣದಿಂದ ವಂಚಿತರಾದ ಒಂದು ಜನಕ್ಕೆ, ಒಂದು ಆರ್ಥಿಕವಾಗಿ ವಂಚನೆಯಾದಂಥ ಒಂದು ಜನಕ್ಕೆ, ರಾಜಕೀಯವಾಗಿ ಹಿಂದುಳಿದ ಜನಕ್ಕೆ ಮೀಸಲಾತಿ ಬೇಕೇ ಬೇಕು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಆ ಒಂದು ಕಾಲದಲ್ಲೇ ಹೋರಾಟಗಳು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಅವರನ್ನು ಅಭಿವೃದ್ಧಿ ಮಾಡಲು ಎಲ್ಲ ಸುಮಾರು ಯೋಜನೆಗಳನ್ನು ಅಂದಿನ ಕಾಲದಲ್ಲೇ ಒಂದು ರೂಪಿಸಿದ್ದಾರೆ. ಬಂಧುಗಳೇ, ತದನಂತರ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಾಗಲಿ, ಒಂದು ಸಂವಿಧಾನದ ವಿಚಾರದಲ್ಲಾಗಲಿ ಏನೆಲ್ಲ ಒಂದು ಅಪಪ್ರಚಾರಗಳನ್ನು ಮಾಡ್ತಾರೆ, ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ನೀಡ್ತಾ ಇದ್ದು ತಾವು ತಿಳ್ಕೊಳ್ಳಿ. ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಹಿಂದೆ ಏನು ದೇಶವನ್ನು ಆಳ್ತಾ ಇರ್ತಕ್ಕಂಥ ರಾಜಮನೆತನಗಳು, ಅವರ ಒಂದು ಕಾಲದಲ್ಲಿ ಈ ಒಂದು ಭಾರತ ದೇಶಕ್ಕೆ ವಿಳಾಸವೇ ಇಲ್ಲ. ಈ ದೇಶವನ್ನು ಆಳಿರ್ತಕ್ಕಂಥ ಒಂದು ಸಾಮ್ರಾಜ್ಯಗಳು, ಒಂದು ಗುಪ್ತರಾಗಿರ್ಬೋದು, ಮೊದಲು ಮೌರ್ಯರಾಗಿರ್ಬೋದು, ಅವಾಗ ಮೌರ್ಯರ ಭಾರತ, ಇಲ್ಲ ಗುಪ್ತರ ಕಾಲದ ಭಾರತ, ಮೊಘಲರ ಕಾಲದ ಭಾರತ ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ಒಂದು ನಿಗದಿತ ಒಂದು ವಿಳಾಸ ಇರ್ತಾ ಇರಲಿಲ್ಲ. ಅದೇ ಆ ಒಂದು ಭಾರತ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನದ ಮೂಲಕ ಭಾರತ ದೇಶವನ್ನು ಇಡೀ ಜಗತ್ತಿನಲ್ಲೇ ಒಂದು ಮುಂಚೂಣಿ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ ಅಂತಂದರೆ ಅದರ ಖ್ಯಾತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ ಅಂತಂದ್ಬಿಟ್ಟು ಈ ಮೂಲಕ ತಮಗೆ ಹೇಳ್ತಾ ಇದ್ದೀವಿ. ತಿಳ್ಕೊಳ್ಳಿ ಬಂಧುಗಳೇ, ಮೀಸಲಾತಿ ಯಾರೊಬ್ಬರ ಸತ್ತಲ್ಲ, ಎಲ್ಲ ಒಂದು ಸಮುದಾಯಗಳ, ಎಲ್ಲ ಇಡೀ ಶೋಷಣೆಗೆ ಒಳಗಾದಂಥ ಎಲ್ಲ ಸಮುದಾಯಗಳ ಒಂದು ಹಕ್ಕು ಅದು. ಅದನ್ನು ತಾವು ಮನಗಾಣಬೇಕು. ಈ ಒಂದು ವಿರೋಧಿ ಕೆಲಸಗಳು ತಾವು ಮಾಡದೆ ನಿಲ್ಲಿಸಬೇಕು. ಜನರಲ್ಲಿ ಒಂದು ಆಕ್ರೋಶ ಬರುವಂಥ ಒಂದು ಕೆಲಸಗಳನ್ನು ನಿಲ್ಲಿಸಿ ದೇಶವನ್ನು ಶಾಂತಿಯುತವಾಗಿ ನಡೆಸಬೇಕು ಅಂತಂದ್ರೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಹಾಗೆಯೇ ಏನು ತಾವು ಈ ಒಂದು ಮೀಸಲಾತಿ ವಿರೋಧ ನಾವು ಮಾಡ್ತೀವಿ ಅನ್ನೋದಾದರೆ ಇಡೀ ದೇಶಾದ್ಯಂತನೂ ಕೂಡ ಎಲ್ಲ ಸಮುದಾಯಗಳಲ್ಲಿ ಸಮಾನತೆ ತನ್ನಿ. ಒಂದು ಸಂಪತ್ತಿನ ಒಂದು ರಾಷ್ಟ್ರೀಕರಣ ಆಗಲಿ, ಎಲ್ರಿಗೂ ಕೂಡ ಸಮಾನ ಹಂಚಿಕೆ ಆಗಲಿ ಸಂಪತ್ತು, ಹಾಗೂ ಆವಾಗ ಮೀಸಲಾತಿ ಬೇಡ ಅಂತಂದ್ಬಿಟ್ಟು ಎಲ್ಲ ಸಮುದಾಯಗಳು ಕೂಡ ಹೇಳ್ತವೆ. ಆ ಒಂದು ತಾರತಮ್ಯಗಳು ಬದಲಾವಣೆ ಆದಾಗ ಮೀಸಲಾತಿ ಆದಷ್ಟು ಕದೆ ಹೋಗ್ತದೆ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಏನು ಮೀಸಲಾತಿಯನ್ನು ವಿರೋಧ ಮಾಡಿರುವ ಒಂದು ಸುದ್ದಿವಾಹಿನಿಯ ಅರುಣ್ ಬಡಗೇರಿಗೆ ಈ ಒಂದು ನಾವು ಒಂದು ಹೋರಾಟದ ಮುಖಾಂತರ ಎಚ್ಚರಿಕೆ ನೀಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.